ನಮಸ್ಕಾರ. ಇಂದು ಒಟ್ಟು 3 ಪ್ರಶ್ನೆಗಳಿಗೆ ಉತ್ತರವನ್ನು ಮತ್ತು ಕೊನೆಯಲ್ಲಿ ಒಂದು ಕಥೆಯನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಸಾಮಾನ್ಯವಾಗಿ ಚಿಕ್ಕ ವಯಸ್ಸಿನಲ್ಲಿ ಬಿಳಿ ಕೂದಲು ಅಥವಾ ಹೇರ್ ಫಾಲ್ ಆಗೋದು ಇದೆಲ್ಲ ತುಂಬ ಕಾಮನ್ ಆಗಿದೆ. ತುಂಬ ಜನ ಏನೇನೋ ಮಾಡಬೇಕು ಅಂತ ಹೇಳ್ತಾರೆ. ಅದು ಯಾವುದು ಅಷ್ಟು ಸುಲಭದ ರಿಸಲ್ಟ್ ಕೊಡಲ್ಲ ಅಥವಾ ಒಳ್ಳೆಯ ರಿಸಲ್ಟ್ ಕೊಡಲ್ಲ. ಇದು ನಿಮ್ಮ ಹತ್ರ ಏನಾದರೂ ಇದೆಯಾ ಅಥವಾ ಇದಕ್ಕೆ ಏನು ಮಾಡಬೇಕು? ಈ ಥರದ ಪ್ರಶ್ನೆಗಳನ್ನು ತುಂಬ ಜನ ಕೇಳ್ತಿದ್ದಾರೆ. ಇದಕ್ಕೆ ಉತ್ತರ ಏನು ಅಂತಂದರೆ, ಮೊದಲು ನಾವು ಒಂದಿಷ್ಟು ವಿಷಯಗಳನ್ನು ಅರ್ಥ ಮಾಡ್ಕೊಳ್ಬೇಕು. ಈ ಬಿಳಿ ಕೂದಲಿಗೆ ಅಥವಾ ಹೇರ್ ಫಾಲ್ಗೆ ಒಂದು ಔಷಧ, ಇದನ್ನು ತೊಗೊಂಡ್ಬಿಟ್ರೆ ಬಿಳಿ ಕೂದಲು ಪೂರ್ತಿ ಕಪ್ಪಾಗತ್ತೆ, ಹೇರ್ ಫಾಲ್ ಇನ್ಮೇಲೆ ಆಗಲ್ಲ ಅಂತ ಆಗೋದಿಲ್ಲ. ಥಂಬ್ನೇಲ್ ಹಾಕ್ಬೋದು, ಬಿಟ್ಟರೆ ಆ ಥರ ರಿಸಲ್ಟ್ ಕೊಡುವಂಥ ಯಾವುದೋ ಒಂದು ಮಿರಾಕ್ಯುಲಸ್ ಮೆಡಿಸಿನ್ ಅಂತ ಇಲ್ಲ. ಹಾಗಾದರೆ ಹೇರ್ ಫಾಲ್ ತುಂಬ ಆಗಲಿಕ್ಕೆ ಅಥವಾ ಬಿಳಿ ಕೂದಲು ಬೇಗ ಬೇಗ ಆಗಲಿಕ್ಕೆ ಕಾರಣ ಏನು? ಮೊದಲನೇ ಕಾರಣ ನಮ್ಮ ದೇಹ ಪ್ರಕೃತಿ. ಸಾಮಾನ್ಯವಾಗಿ ಪಿತ್ತ ಪ್ರಕೃತಿಯವರಿಗೆ ಬೇಗ ಕೂದಲು ಹಣ್ಣಾಗತ್ತೆ, ಉದುರುತ್ತೆ. ವಾತ ಪ್ರಕೃತಿಯವರಿಗೆ ಬೇಗ ಬೇಗ ಹೇರ್ ಫಾಲ್ ಆಗಿ ಬಾಲ್ಡ್ ಆಗೋದು ಪಿತ್ತ ಜೊತೆಗೆ ಸೇರಿಕೊಂಡಾಗ ಇನ್ನೂ ಚೆನ್ನಾಗಿ ಆಗುತ್ತೆ. ಹಾಗಾಗಿ ಆ ಥರ ಆಗುತ್ತೆ. ಕೆಲವೊಬ್ಬರ ಪ್ರಕೃತಿ ಹೇಗೆ ಅಂತಂದರೆ, ಅವರಿಗೆ 70-80 ಆದರೂ ಕೂಡ ಕೂದಲು ಚೆನ್ನಾಗಿ ತಲೆ ಮೇಲೆ ಇರುತ್ತೆ. ಹಾಗಾಗಿ ನಾವು ನಮ್ಮ ಪ್ರಕೃತಿ ಹುಟ್ಟುವಾಗಲೇ ಡಿಸೈಡ್ ಆಗೋದ್ರಿಂದ ಆ ವಿಷಯದಲ್ಲಿ ನಾವೇನು ಮಾಡಲಿಕ್ಕಾಗಲ್ಲ. ಅದನ್ನು ದೇವರು ಕೊಟ್ಟ ವರ ಅಂತ ನಾವು ಶಾಪ ಅಂತ ತೆಗೆದುಕೊಳ್ಬೇಕಷ್ಟೆ. ಇನ್ನು ಎರಡನೇದಾಗಿ ನಮ್ಮ ಆಹಾರ. ಅಂದರೆ ಈಗ ನಮಗೆ ಬಿಳಿ ಕೂದಲು ಆಗ್ತಿದೆ ಅಂತಂದರೆ ನಾವು ಮೊದಲಿಂದ ಯಾವ ಥರ ಆಹಾರ ತೆಗೆದುಕೊಳ್ತಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅತಿಯಾಗಿ ಉಪ್ಪು, ಹುಳಿ, ಖಾರ, ಕರೆದಿದ್ದು, ಔಟ್ಸೈಡ್ ಫುಡ್ಡು ಇವುಗಳನ್ನು ಸಿಕ್ಕಾಪಟ್ಟೆ ತಿಂತೀವಿ ಅಂದರೆ ಸಹಜವಾಗಿ ಹೇರ್ ಫಾಲ್ ಮತ್ತು ಕೂದಲು ಬೆಳ್ಳಗಾಗೋದು ಬೇಗ ಆಗುತ್ತೆ. ಈ ಉಪ್ಪು ಚೆನ್ನಾಗಿ ಹಾಕ್ಕೊಂಡು ತಿಂತೀವಲ್ಲ, ಈಗ ನಾವು ತಿನ್ನುವ ಕುರುಕುಲು ತಿಂಡಿಗಳು ಉಪ್ಪು ತುಂಬ ಇರ್ತದೆ. ಸೊ ಉಪ್ಪು ಎಷ್ಟು ಹೆಚ್ಚು ತಿಂತೀವೋ ಅಷ್ಟು ಕೂದಲು ಬೆಳ್ಳಗಾಗುತ್ತೆ, ಹೇರ್ ಫಾಲ್ ಚೆನ್ನಾಗಾಗತ್ತೆ. ಇನ್ನು ದಿನಚರಿ, ರಾತ್ರಿ ನಿದ್ದೆಗೆಡೋದು, ಸರಿಯಾದ ಸಮಯಕ್ಕೆ ಊಟ ಮಾಡದಿರೋದು, ಇದೆಲ್ಲ ತಪ್ಪುಗಳನ್ನು ನಾವು ತುಂಬ ದಿವಸಗಳಿಂದ ಮಾಡ್ತಾ ಬಂದಿರ್ತೇವೆ. ನಮಗೆ ಕೂದಲು ಕಪ್ಪಿರುವಾಗ ಅಥವಾ ಹೇರ್ ಫಾಲ್ ಆಗದೇ ಇರುವಾಗ ಯಾವುದ್ರ ಬಗ್ಗೆ ಚಿಂತೆ ಇರಲ್ಲ. ಒಂದು ಸಲ ಪ್ರಾಬ್ಲಮ್ ಸ್ಟಾರ್ಟ್ ಆದಮೇಲೆ ನಾವು ಇದ್ರ ಬಗ್ಗೆ ಯೋಚನೆ ಮಾಡ್ತೇವೆ. ಈಗ ನೀವು ವಿಡಿಯೋ ನೋಡ್ತಿದ್ರು ಅಷ್ಟೇ, ನಿಮ್ಮ ಕೂದಲು ಚೆನ್ನಾಗಿ ಕಪ್ಪಾಗಿದೆ ಅಂತ ಆದರೆ ಆಗ ನಿಮಗೆ ಇದ್ರ ಬಗ್ಗೆ ಅಷ್ಟು ಕಾನ್ಸಂಟ್ರೇಷನ್ ಕೊಡಬೇಕು ಅಂತ ಅನಿಸಲ್ಲ. ಅದೇ ನಿಮಗೆ ಆಲ್ರೆಡಿ ಸಮಸ್ಯೆ ಆಗಿಬಿಟ್ಟಿದ್ರೆ ಆವಾಗ ನೀವು ಹೆಚ್ಚು ಕಾನ್ಸಂಟ್ರೇಷನಿಂದ ಕೇಳ್ತೀರಿ. ಆದರೆ ಪ್ರಾಬ್ಲಮ್ ಏನಂತಂದರೆ, ಅಟ್ಲೀಸ್ಟ್ ಈಗಾದರೂ ಇದನ್ನು ಫಾಲೋ ಮಾಡಿದ್ರೆ ಮುಂದೆ ನಮಗೆ ಈ ಸಮಸ್ಯೆ ಬರದಿರೋ ಹಾಗೆ, ಬಂದಿದ್ದರೆ ಹೆಚ್ಚಾಗದಿರೋ ಹಾಗೆ ನೋಡ್ಕೊಳ್ಬೋದು. ಇನ್ನು ಮಾನಸಿಕ ಸ್ಥಿತಿ ಕೂಡ, ನಾವು ಕೂಲಾಗಿ ಆರಾಮಾಗಿ ಇಡೀ ದಿವಸ ಖುಷಿಯಿಂದ ಇರ್ತೇವೆ ಅಂತಂದರೆ ಸುಲಭವಾಗಿ ಹಣ್ಣಾಗಲ್ಲ. ಅದೇ ನಾವು ಯಾವಾಗಲೂ ಟೆನ್ಷನ್ನಲ್ಲಿ ತಲೆ ಬಿಸಿಯಲ್ಲಿ ಇರ್ತೇವೆ ಅಂದರೆ ಬಹಳ ಬೇಗ ಕೂದಲು ಹಣ್ಣಾಗುತ್ತೆ, ಜೊತೆಗೆ ಹೇರ್ ಫಾಲ್ ಕೂಡ ಬಹಳ ಬೇಗ ಆಗ್ತಾ ಹೋಗುತ್ತೆ. ಇದನ್ನೆಲ್ಲ ಸರಿ ಮಾಡ್ಕೊಳ್ಳೋದು ಒಂದು ಕಡೆ ಆದರೆ, ಅಫ್ಕೋರ್ಸ್ ಮೆಡಿಸಿನ್ಸ್ ತುಂಬ ಹೆಲ್ಪ್ ಆಗ್ತವೆ. ಅವುಗಳನ್ನು ಸರಿಯಾದ ಕಾಲದವರೆಗೆ 3 ತಿಂಗಳು 6 ತಿಂಗಳು ತಗೊಂಡ್ರೆ ಒಂದಿಷ್ಟರ ಮಟ್ಟಿಗೆ ಅನುಕೂಲ ಆಗುತ್ತೆ. ಆದರೆ ಅದಕ್ಕೆ ಯಾವುದೋ ಒಂದು ಮಿರಾಕ್ಯುಲಸ್ ಮೆಡಿಸಿನ್ ಅಂತ ತಂದು ತಿನ್ನೋದಲ್ಲ. ನಿಮಗೆ ಯಾವ ಕಾರಣದಿಂದ ಹೇರ್ ಫಾಲ್ ಆಗ್ತಿದೆ, ಕೂದಲು ಬೆಳ್ಳಗಾಗಿದೆ ಅಂತ ನೋಡಿಕೊಂಡು ಅದಕ್ಕೆ ಸರಿಯಾದ ಔಷಧವನ್ನು ನಿಮ್ಮ ಆಯುರ್ವೇದ ವೈದ್ಯರ ಹತ್ರ ನೀವು ತೆಗೆದುಕೊಳ್ಬೇಕು. ಇನ್ನು ಎರಡನೇ ಪ್ರಶ್ನೆ, ನಾವು ಈ ವೀಡಿಯೋಸ್ ಎಲ್ಲ ನೋಡ್ತೇವೆ, ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ, ನಮಗೇನು ಮಾಡಬೇಕು ಅಂತ ಅರ್ಥ ಆಗಲ್ಲ. ಇದರಲ್ಲೂ ತುಂಬ ಜಾಸ್ತಿ ವಿಡಿಯೋಗಳನ್ನು ನೋಡೋರಿಗೆ ಹೀಗಂತೂ ಖಂಡಿತ ಅನಿಸುತ್ತೆ, ತದ್ವಿರುದ್ಧವಾದಂಥ ಹೇಳಿಕೆ ಆಯುರ್ವೇದ ವೈದ್ಯರುಗಳಿಂದ ಬರ್ತಿದೆಯಲ್ಲ ಅಂತ. ಇದಕ್ಕೆ ಸುಮಾರು ಕಾರಣಗಳಿವೆ. ಒಂದು ಸ್ವಲ್ಪ ಅದನ್ನು ನೋಡೋಣ. ಮೊದಲನೇದಾಗಿ, ಕೆಲವೊಮ್ಮೆ ಏನು ಸರಿಯಾಗಿ ಗೊತ್ತಿಲ್ಲದೇನೆ ಒಟ್ಟು ವಿಡಿಯೋ ಮಾಡಬೇಕು ಅಂತ ಮಾಡಿರ್ತಾರೆ. ಅವರನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳೋ ಹಾಗಿಲ್ಲ. ಅವರನ್ನು ಬದಿಗಿಟ್ಟು, ಈಗ ಚೆನ್ನಾಗಿ ಓದ್ಕೊಂಡಿದ್ದಾರೆ, ಅವರು ವಿಡಿಯೋ ಮಾಡ್ತಿದ್ದಾರೆ, ಅವರಲ್ಲೂ ಕೂಡ ಭಿನ್ನಾಭಿಪ್ರಾಯ ತುಂಬ ಇದೆಯಲ್ಲ ಅಂತ ಅನಿಸಿದ್ರೆ ನೀವು 1-2-3 ವಿಷಯ ತಿಳ್ಕೊಳ್ಬೇಕು. ಮೊದಲನೇದಾಗಿ, ಎಲ್ಲಿ ನೀವು ಕೇವಲ ಆಯುರ್ವೇದ ಅಂತಲ್ಲ, ಮಾಡರ್ನ್ ಸೈನ್ಸ್ ಇರಲಿ, ಇನ್ಯಾವುದೇ ಸೈನ್ಸ್ ಇರಲಿ, ಅದರಲ್ಲಿ ಒಂದಿಷ್ಟು ವೈರುಧ್ಯಗಳನ್ನು ನಾವು ನೋಡ್ಬೋದು. ಆದರೆ ಆಯುರ್ವೇದದಲ್ಲಿ ತುಂಬ ಜಾಸ್ತಿ. ಯಾಕೆ ಅಂತಂದರೆ, ಆಯುರ್ವೇದ ಮನುಷ್ಯನಿಗೆ, ಅಂದರೆ ಆ ಪರ್ಟಿಕ್ಯುಲರ್ ವ್ಯಕ್ತಿಗೆ ಚಿಕಿತ್ಸೆಯನ್ನು ಕೊಡುವಂಥದ್ದು. ಅಂದರೆ ಈಗ ಮಂಗಳೂರಿನಲ್ಲಿರೋ ಡಾಕ್ಟ್ರು ಅಂತ ಅಂದ್ಕೊಳ್ಳಿ, ಅವರು ಚೆನ್ನಾಗಿ ನೀರು ಕುಡೀರಿ ಅಂತ ಹೇಳಬೇಕು. ಅದೇ ಮಡಿಕೇರಿಯಲ್ಲಿರೋ ಡಾಕ್ಟರು ಅವರು ಇಲ್ಲ, ನೀರು ಸ್ವಲ್ಪ ಕಡಿಮೆ ಕುಡೀರಿ, ತುಂಬ ಕುಡಿಯೋದು ಒಳ್ಳೆಯದಲ್ಲ ಅಂತ ಹೇಳಬೇಕಾಗತ್ತೆ. ಈ ಕಾರಣದಿಂದಾಗಿ ಒಂದಿಷ್ಟು ವ್ಯತ್ಯಾಸಗಳನ್ನು ನೀವು ಕಾಣ್ಬೋದು. ಇನ್ನೊಂದು ಕಾರಣ ಅಂತಂದರೆ, ಕೆಲವೊಮ್ಮೆ ಯಾವುದೋ ಒಬ್ಬರು ಡಾಕ್ಟ್ರು ಏನೋ ಒಂದು ಎಕ್ಸ್ಪ್ಲೇನ್ ಮಾಡ್ತಾರೆ ಅಥವಾ ಹೇಳ್ತಾರೆ, ಅದನ್ನು ನೀವು ಆಯುರ್ವೇದದ್ದು ಅಂತ ಅಂದ್ಕೊಳ್ತೀರಿ. ಎಷ್ಟೋ ಬಾರಿ ನನ್ನ ಹತ್ರ ಹಾಗೆ ಆಗುತ್ತೆ, ನೀವು ಹೀಗೆ ಹೇಳಿದಿರಲ್ಲ, ಆದರೆ ಆಯುರ್ವೇದದಲ್ಲಿ ಹೀಗೆ ಹೇಳಿದೆಯಾ ಅಲ್ವಾ ಅಂತ ನನ್ನ ಪೇಷಂಟ್ಸ್ ನನ್ನ ಹತ್ರ ಕೇಳ್ತಾರೆ. ಆಗ ನಾನು ಹೇಳಬೇಕಾಗುತ್ತೆ, ಖಂಡಿತ ಹಾಗಿಲ್ಲ, ನೀವು ಯಾವುದೋ ವೀಡಿಯೋ ನೋಡಿಕೊಂಡು ಇಲ್ಲೇನೋ ಓದ್ಕೊಂಡು ಹೀಗೆ ಅಂದ್ಕೊಂಡಿರ್ತೀರಿ ಅಷ್ಟೇ. ಹೇಳಿದವರು ಆಯುರ್ವೇದಿಕ್ ಡಾಕ್ಟ್ರು ಅಥವಾ ಹೇಳಿದವರು ಆಯುರ್ವೇದಿಕ್ ಡಾಕ್ಟ್ರು ಅಂತ ನೀವು ಅಂದ್ಕೊಂಡಿರೋದು ಈ ಕಾರಣದಿಂದ ಹಾಗಾಗಿರುತ್ತಷ್ಟೇ. ಅದು ಆಯುರ್ವೇದಿಕ್ ಪುಸ್ತಕಗಳಲ್ಲಿ, ಗ್ರಂಥಗಳಲ್ಲಿ ಹೇಳಿರುವಂಥದ್ದು ಆಗಿರೋದಿಲ್ಲ. ಆಯುರ್ವೇದ ಅದಕ್ಕೆ ವಿರುದ್ಧವಾಗೇ ಹೇಳುತ್ತೆ ಅಂತ. ಇನ್ನು ಮೂರನೇದು, ಹೇಳಿದ್ದನ್ನು ನೀವು ಅರ್ಥ ಮಾಡ್ಕೊಳ್ಳುವಾಗ ಆಗುವ ಕನ್ಫ್ಯೂಷನ್. ಉದಾಹರಣೆಗೆ ಒಬ್ಬರು ಡಾಕ್ಟರ್ ಹೇಳ್ತಾರೆ, ಮೊಸರು ತುಂಬ ಒಳ್ಳೆಯದು, ಹಾಗಾಗಿ ವಾರದಲ್ಲಿ 1 ದಿನ ನೀವು ಅದನ್ನು ತೆಗೆದುಕೊಳ್ಳೇಬೇಕು ಅಂತ. ಇನ್ನೊಬ್ಬರು ಡಾಕ್ಟರ್ ಹೇಳ್ತಾರೆ, ಮೊಸರಲ್ಲಿ ಈ ಥರ ನೆಗೆಟಿವ್ ಕ್ವಾಲಿಟೀಸ್ ಇದೆ, ಹಾಗಾಗಿ ವಾರಕ್ಕೆ 1 ದಿನ ಮಾತ್ರ ತಗೊಳ್ಳಿ ಅಂತ.
ಬಟ್ ಇದನ್ನು ಕೇಳುವಾಗ ಹೇಗೆ ಅನ್ಸುತ್ತೆ ಅಂತಂದರೆ, ಮೊದಲನೇದು ಕೇಳುವಾಗ ಮೊಸರನ್ನು ಅವರೆಲ್ಲ ಯೂಸಸ್ ಹೇಳಿರ್ತಾರಲ್ಲ, ಸೊ ಮೊಸರನ್ನು ನಾನು ನಿತ್ಯ ಚೆನ್ನಾಗಿ ತಿನ್ನಬೇಕು ಅಂತ ಅನ್ಸೋ ಥರ ಇರುತ್ತೆ. ಇನ್ನೊಬ್ರು ಹೇಳುವಾಗ ಮೊಸರನ್ನ ನೆಗೆಟಿವ್ ಕ್ವಾಲಿಟೀಸನ್ನು ಹುಡುಕಿ ಹೇಳಿರ್ತಾರಲ್ಲ, ಹಾಗಾಗಿ ಮೊಸರನ್ನು ಯಾವತ್ತೂ ತಿನ್ನಬಾರ್ದು ಅಂತ ಅನಿಸುತ್ತೆ. ಫೈನಲಿ ಎಷ್ಟೋ ವಿಡಿಯೋಗಳನ್ನು ನೋಡಿ ಮುಗಿಸೋಷ್ಟೊತ್ತಿಗೆ ಏನು ಫೀಲಿಂಗ್ ಬಂದಿರುತ್ತೆ ಅಂತಂದರೆ, ಒಬ್ಬರು ಡಾಕ್ಟರ್ ಹೇಳಿದರು ಮೊಸರು ಸಿಕ್ಕಾಪಟ್ಟೆ ಒಳ್ಳೆಯದು, ಅದನ್ನು ಚೆನ್ನಾಗಿ ತಿನ್ನಬೇಕು ಅಂತ. ಇನ್ನೊಬ್ಬರು ಡಾಕ್ಟರ್ ಹೇಳಿದರು ಮೊಸರನ್ನು ಯಾವಾಗಲೂ ತಿನ್ನಬಾರ್ದು ಅಂತ. ಬಟ್ ಅವ್ರು ಹೇಳಿರೋದು ಬೇರೆಯೇ ಆಗಿರುತ್ತೆ. ಸೊ ಈ ಥರದ ಕನ್ಫ್ಯೂಷನ್ ಇರುತ್ತೆ. ಹಾಗಾಗಿ ನೀವು ಏನೋ ಒಂದು ಸುಮ್ಮನೆ ಜನರಲ್ ನಾಲೆಜಿಗೆ ತಿಳ್ಕೊಂಡಿದ್ರಿ, ಓದಿ ನೋಡಿದ್ರಿ, ಏನೋ ಕನ್ಫ್ಯೂಷನ್ ಆಯಿತು, ಬಿಟ್ಬಿಟ್ರಿ, ಅದ್ರ ಬಗ್ಗೆ ತೊಂದರೆ ಇಲ್ಲ. ಆದರೆ ಯಾವುದೋ ಒಂದು ಇಂಪಾರ್ಟೆಂಟ್ ವಿಷಯ ನಿಮಗೆ ಕನ್ಫ್ಯೂಷನ್ ಇದ್ದರೆ ನೀವು ನಿಮ್ಮ ಆಯುರ್ವೇದ ಡಾಕ್ಟರ್ ಹತ್ರ ಹೋಗಿ ಕ್ಲಾರಿಫೈ ಮಾಡ್ಕೊಳ್ಬೇಕು. ಇಲ್ಲ ಅಂದರೆ ಒಂಥರ ಆ ಕನ್ಫ್ಯೂಷನ್ ಯಾವಾಗಲೂ ಮುಗಿಯಲ್ಲ. ಅಯ್ಯೋ ಆಯುರ್ವೇದ ಅಂದರೆ ಇಷ್ಟು ಕನ್ಫ್ಯೂಸ್ ಮಾಡುವಂಥದ್ದ ಅಂತ ಅನಿಸ್ಬೋದು. ಖಂಡಿತ ಹಾಗಿಲ್ಲ. ಇನ್ನು ಮೂರನೇದು, ಇದು ನನಗೆ ಯಾರೋ ವಾಟ್ಸಪ್ ಮಾಡಿರೋದು, ನೀವು ಈ ಬಿಲ್ಲನ್ನು ಒಂದು ಸಾರಿ ನೋಡಿ. ಇದು ಆಯುರ್ವೇದಿಕ್ ಮೆಡಿಸಿನ್ ಅಂತ ತುಂಬ ಯಾವ ಗುಣ ಆಗದೇ ಇರುವಂಥ ಕಾಯಿಲೆಯನ್ನು ಗುಣಪಡಿಸುವಂಥ ಆಯುರ್ವೇದ ಔಷಧಗಳನ್ನು ಕೊಡ್ತೇವೆ. ನಿಮಗೆ ಯಾವ ಡಾಕ್ಟ್ರು ಗುಣ ಆಗಲ್ಲ ಅಂತ ಹೇಳಿದ್ರಲ್ಲ, ನೋಡ್ತಾ ಇರಿ, 3 ತಿಂಗಳಲ್ಲಿ ಪೂರ್ತಿಯಾಗಿ ವಾಸಿ ಆಗತ್ತೆ ಅಂತ ಹೇಳಿ ಕೊಟ್ಟಂಥ ಬಿಲ್ಲು. ಈ ಥರ ಅಂದರೆ ಡಾಕ್ಟ್ರ್ ಹತ್ರ ಹೋದಾಗ ನಿಮಗೆ ಯಾವ ಡಾಕ್ಟ್ರ್ ಹತ್ರ ಹೋದರೂ ಕೂಡ ಹೇಳ್ತಾರೆ ಈ ಕಾಯಿಲೆ ಗುಣಪಡಲಿಕ್ಕೆ ಆಗದೇ ಇರುವಂಥದ್ದು ಅಂತ, ಅಥವಾ ಇದು ತುಂಬ ಕಷ್ಟ ಆಗುತ್ತೆ ಅಂತ, ಅಥವಾ ನೀವೇ ಹಲವಾರು ಡಾಕ್ಟ್ರ್ ಹತ್ರ ಹೋಗಿ ಎಲ್ಲ ಗುಣ ಆಗ್ತದೆ ಅಂತ ಹೇಳ್ತಾರೆ, ಆದರೆ ಗುಣನೇ ಆಗ್ತಾ ಇಲ್ಲ ಅಂತ ಬೇಜಾರಾಗಿರುತ್ತೆ. ಸೊ ಇಂಥವ್ರನ್ನು ಹುಡುಕಿ ಇವರು ಈ ಥರದ ಬಿಲ್ ಕೊಡ್ತಾರೆ, ಇಂಥ ಔಷಧವನ್ನು ಕೊಡ್ತೇವೆ ಅಂತ ಹೇಳ್ತಾರೆ. ಒಂದು ಸಲ ಕರೆಕ್ಟಾಗಿ ಕೇಳ್ಕೊಳ್ಳಿ. ನನ್ನ ಪೇಷಂಟ್ಸಿಗೆ ತುಂಬ ಜನರಿಗೆ ಈ ಥರ ಆಗಿರೋದು. ಈಗ ಕತ್ತು ನೋವಿರುತ್ತೆ, ಅವರು ಆ ಬೆಲ್ಟ್ ಹಾಕ್ಕೊಂಡು ಹೋಗಿರ್ತಾರೆ, ಎಲ್ಲೋ ಬಸ್ ಸ್ಟ್ಯಾಂಡಲ್ಲಿ ಯಾರೋ ಬಂದು ನೋಡಿ ಹೇಳ್ತಾರೆ, ಸರ್ ಕತ್ತು ನೋವಿದೆಯಾ, ಸರ್ವೈಕಲ್ ಸ್ಪಾಂಡ್ಲೋಸಿಸ್ ಆಗಿದೆಯಾ? ಹಾಗಾದರೆ ನನ್ನ ತಾಯಿಗೂ ಆಗಿತ್ತು, ಆದರೆ ಒಬ್ಬರ ಹತ್ರ ಹೋದ್ವಿ, ಅವರು ಪೂರ್ತಿಯಾಗಿ ಗುಣ ಮಾಡಿದರು, ತುಂಬ ಒಳ್ಳೆ ಔಷಧ ಕೊಡ್ತಾರೆ, ಈಗ ಆರಾಮಾಗಿದ್ದಾರೆ. ಅಥವಾ ಎಲ್ಲೋ ಫಂಕ್ಷನಿಗೆ ಹೋಗಿರ್ತೀರಿ, ನೀವು ಯಾವುದೋ ಮದುವೆಗೆ ಅಂತ ಹೋಗಿರ್ತೀರಿ, ಅಲ್ಲಿ ನಿಮಗೆ ಚರ್ಮ ರೋಗ ಏನೋ ಬಂದಿದ್ದು ನೋಡಿರ್ತಾರೆ, ಅವರು ಬಂದು ನೋಡ್ಕೊಂಡು ಹೇಳ್ತಾರೆ, ನಿಮಗೆ ಚರ್ಮ ಸಮಸ್ಯೆ ಇದೆಯಲ್ಲ, ನಾವು ಇಂಥ ಡಾಕ್ಟರ್ ಹತ್ರ ಹೋಗಿದ್ವಿ, ಪೂರ್ತಿಯಾಗಿ ಗುಣ ಆಯಿತು. ಡಾಕ್ಟರ್ ಅಂತ ಹೇಳಲ್ಲ, ನಾಟಿ ವೈದ್ಯರ ಹತ್ರ ಹೋಗಿದ್ವಿ, ಪೂರ್ತಿಯಾಗಿ ಗುಣ ಆಯಿತು ಅಂತ. ನನಗೆ ತುಂಬ ಜನ ಈ ಥರ ಕಥೆ ಹೇಳಿದ್ದಾರೆ, ನನ್ನ ಹತ್ರ ಬಂದಾಗ ನಮ್ಗೆ ಹೀಗೆಲ್ಲ ಆಯಿತು ಅಂತ. ಸೊ ಅವರು ಯಾರ ಹತ್ರ ಹೋಗಬೇಕು ಅಂದರೆ ಯಾರ ಹತ್ರ ಕರ್ಕೊಂಡು ಹೋಗ್ತಾರೋ ಅವ್ರ ಹತ್ರ ಹೋಗ್ತಾರೆ. ಹೋದಾಗ ಅವರು ಈ ಥರದ ಫಸ್ಟಿಗೆ ಒಂದು ಸಲ ವಜ್ರಭಸ್ಮ, ಆಮೇಲೆ ಸ್ವರ್ಣಭಸ್ಮ ಇದೆಲ್ಲ ಬರೆದು ಅದಕ್ಕೆ ಸಾಮಾನ್ಯವಾಗಿ ಮಾರ್ಕೆಟಲ್ಲಿ ಎಷ್ಟು ರೇಟ್ ಇದೆಯೋ ಅಷ್ಟು ರೇಟನ್ನು ಹಾಕಿರ್ತಾರೆ. ಜೊತೆಗೆ ಏನೇನೋ ವಿಚಿತ್ರ ಹೆಸರುಗಳನ್ನು ಹಾಕಿರ್ತಾರೆ. ಎಲ್ಲೋ ಮಹಾಭಾರತದಲ್ಲಿ ರಾಮಾಯಣದಲ್ಲಿ ಬರುವಂಥದ್ದು ಏನೇನೋ ಭಸ್ಮಗಳು ಅಂತ, ಏನೋ ನೀವು ನರಕ್ಕೆ ಸಂಬಂಧಪಟ್ಟ ಕಾಯಿಲೆಗೆ ಹೋಗಿದ್ದರೆ ನರಹಿರ ಭಸ್ಮ ಅಂತ. ಅದನ್ನು ಕೇಳಿದರೆ ಹಿಮಾಲಯದಲ್ಲಿ ನಮ್ಮ ಗುರುಗಳೊಬ್ಬರಿದ್ದಾರೆ ಸ್ವಾಮೀಜಿ, ಅವ್ರು ತಯಾರು ಮಾಡ್ತಾರೆ, ಅದನ್ನು ನಾವು ತರ್ತೇವೆ, ಇದು ಎಲ್ಲಿಯೂ ಸಿಗೋದಿಲ್ಲ, ಇದು ಸ್ವರ್ಣಭಸ್ಮಕ್ಕಿಂತ ಕಾಸ್ಟ್ಲಿ ಅಂತ. ಫಸ್ಟಿಗೆ 25,000 30,000 ಈ ಥರ ಬಿಲ್ ಆಗುತ್ತೆ. ಆಮೇಲೆ ಮತ್ತೆ ನೀವು ಇಷ್ಟೊಂದು ದುಡ್ಡು ಕೊಟ್ಟಿರ್ತೀರಲ್ಲ, ಅವರು ಆ ಥರ ವಶೀಕರಣ ಮಾಡಿಕೊಟ್ಟಿರ್ತಾರೆ, ನೀವು ಮಾತಲ್ಲಿ ನಂಬಿಸಿರ್ತಾರೆ, ಕೊಟ್ಟಿರೋದಕ್ಕೆ ಮತ್ತೆ ಹೋಗ್ಬೇಕು ಕಡಿಮೆ ಆಗಿಲ್ಲ ಅಂತ. ಹಾಗಾದರೆ ಅದು ಕಡಿಮೆ ಆಗಿಲ್ವಾ? ಹಾಗಾದರೆ ಇದೊಂದು ಅಪರೂಪದ ಭಸ್ಮ, ಇದಕ್ಕೆ 3 ಲಕ್ಷ ರೂಪಾಯಿ ಖರ್ಚಾಗುತ್ತೆ, ಇದನ್ನು ತೊಗೊಂಡ್ರೆ ಪೂರ್ತಿಯಾಗಿ ಗುಣ ಆಗುತ್ತೆ ಅಂತ. ನೀವು ನೋಡಿ, ಈ ಬಿಲ್ಲಲ್ಲಿ 7 ಲಕ್ಷ ರೂಪಾಯಿ ಬಿಲ್ ಮಾಡಿದ್ದಾರೆ. ನೀವು ಈಗ 30, 40, 50 ಸಾವಿರ ರೂಪಾಯಿ ಖರ್ಚು ಮಾಡಿರ್ತೀರಲ್ಲ, ಆ ಕಾರಣಕ್ಕೆ ಮತ್ತೆ ಹೋಗ್ತೀರಿ. ಅವ್ರು ಹೇಗೆ ಹೇಳ್ತಾರೆ ಅಂತಂದರೆ, ಲಾಸ್ಟ್ ಟೈಮ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅಂತ ನಿಮಗೆ ಕೊಡಲಿಲ್ಲ, ಆದರೆ ಇದು ಪಕ್ಕ, ಇದು ಎಂಥ ರೋಗ ಇದ್ರೂ ಗುಣ ಆಗಬೇಕು, ಯಾರೂ ಇದನ್ನು ಕೊಡಲ್ಲ ಅಂತ ಹೇಳಿ ನಿಮಗೆ ನಂಬಿಸಿ ಕೊಡ್ತಾರೆ. ಆದರೆ ಅದರಲ್ಲಿ ಇರುವುದು ಯಾವುದೋ ಮೇಕಪ್ ಪೌಡರು ಅಥವಾ ಯಾವುದೋ ಒಂದು ಡಸ್ಟ್ ಬಣ್ಣ, ಈ ಏನು ಎಲ್ಲದಕ್ಕೂ ಬಣ್ಣ, ಹೋಳಿ ಆಡಲಿಕ್ಕೆಲ್ಲ ಬಣ್ಣ ಉಪಯೋಗಿಸ್ತಾರಲ್ಲ, ಆ ಥರದ ಬಣ್ಣನು ಈ ಥರದನ್ನು ಉಪಯೋಗಿಸ್ತಾರೆ. ಇದರಲ್ಲಿ ನಾವು ಏನು ತಿಳ್ಕೊಳ್ಬೇಕು ಅಂತಂದರೆ, ಮೊದಲನೇದಾಗಿ ಯಾವುದೋ ಒಂದು ಆಯುರ್ವೇದಿಕ್ ಕ್ಲಿನಿಕ್ಗೆ ಹೋಗಿ ಆಯುರ್ವೇದ ಡಾಕ್ಟರ್ ಹತ್ರ ಸರಿಯಾಗಿ ತಿಳ್ಕೊಳ್ಬೇಕು, ಕೇಳಬೇಕು. ಅವ್ರ ಹತ್ರ ಗುಣ ಆಗಿಲ್ಲ ಅಂದರೆ ಇನ್ನೊಬ್ಬರು ಡಾಕ್ಟರ್ ಹತ್ರ ಹೋಗ್ಬೋದು. ಆದರೆ ಯಾರೋ ಮಿರಾಕಲ್ ಮಾಡ್ತಾರೆ ಅಂತ ಹೀಗೆ ನಾಟಕಗಳಿಗೆ ನಂಬಬಾರ್ದು. ಇದರ ಮೇಲೆ ವಿಜಯ ಟೈಮ್ಸ್ ಅನ್ನೋ ಚಾನೆಲ್ನವರು ಒಂದು ವಿಡಿಯೋ ಮಾಡಿದರು, ನೀವು ಅಲ್ಲೆಲ್ಲರೂ ಹುಡುಕಿದ್ರೆ ನಿಮಗೆ ಸಿಗ್ಬೋದು. ಅವರು ಆ ತನಿಖೆಗೆ ವಿಡಿಯೋ ಮಾಡ್ತಾರಲ್ಲ, ಅದರಲ್ಲಿ ಇದನ್ನು ತೋರಿಸಿದರು. ಎಷ್ಟು ಅಮಾಯಕರಿಗೆ ಹೇಗೆ ಮೋಸ ಮಾಡ್ತಾರೆ ಅಂತಂದರೆ ತುಂಬ ಬೇಜಾರಾಗುತ್ತೆ. ಅದರ ಜೊತೆಗೆ ಆಯುರ್ವೇದ ಹೆಸರು ಕೂಡ ಹಾಳಾಗುತ್ತೆ. ದಯವಿಟ್ಟು ಈ ಥರದ ತುಂಬ ವಿಷಯಗಳು ನಡೀತವೆ, ಎಚ್ಚರಿಕೆಯಿಂದಿರಿ. ಇನ್ನು ಕಥೆ ಕೇಳೋಣ. ಒಬ್ಬನಿಗೆ ಚಿಕ್ಕ ವಯಸ್ಸಿಂದನೇ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಗಳಿದ್ವಂತೆ. ನಮಗೆ ನಿಮಗೆ ಥರ ಇರೋ ಪ್ರಾಬ್ಲಮ್ಸ್ಗಿಂತ ಒಂದು ಸ್ವಲ್ಪ ಹೆಚ್ಚು ಅಂತ ಅಂದ್ಕೊಳ್ಳೋಣ. ಸೊ ಚಿಕ್ಕ ವಯಸ್ಸಿನಲ್ಲಿ ತಂದೆ ತೀರ್ಕೊಂಡ, ಆಮೇಲೆ ತಾಯಿಗೆ ಹುಷಾರಿರಲಿಲ್ಲ, ಹೀಗೆ ಏನೇನೋ ಕಷ್ಟಪಟ್ಟು ಅವನು ಅದೆಲ್ಲ ಕಷ್ಟಗಳನ್ನು ಮೀರ್ತಾ ಅದಕ್ಕೆ ಹೇಗೆಗೂ ಮಾಡ್ಕೊಂಡು ಬಂದ.
ಆಮೇಲೆ ಮದುವೆ ಆಯಿತು, ಈಗ ನನ್ನ ಸಮಸ್ಯೆಗಳೆಲ್ಲ ಸರಿಯಾಗ್ತವೆ ಅಂತ ಅಂದ್ಕೊಂಡ, ಇಲ್ಲ ಪ್ರತಿದಿನ ಜಗಳ ಆಡಬೇಕಾಯಿತು. ಹೀಗೆ ಒಂದಿನ ಫ್ಯಾಮಿಲಿ ಪ್ರಾಬ್ಲಮ್, ಇನ್ನೊಂದು ದಿನ ಕೆಲಸದಲ್ಲಿ ಸಮಸ್ಯೆ, ಇನ್ನೊಂದು ದಿನ ಅವನಿಗೆ ಹೆಲ್ತ್ ಸಮಸ್ಯೆ, ಹೀಗೆ ತೊಂದರೆಗಳ ಮೇಲೆ ತೊಂದರೆ ಬರ್ತಾನೆ ಹೋದು. ಅವನು ಏನು ಅಂದ್ಕೊಳ್ತಿದ್ದ ಅಂದರೆ, ಇದು ಒಂದು ನಾನು ಸರಿ ಮಾಡ್ಕೊಂಡ್ಬಿಟ್ರೆ ಎಲ್ಲ ಸರಿಯಾಗಿಬಿಡುತ್ತೆ ಅಂತ. ಮತ್ತು ಸಹಜವಾಗಿ ಈ ಮೀಡಿಯಾದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡೋದೇನು ಅಂತಂದರೆ, ಎಲ್ಲರೂ ಚೆನ್ನಾಗಿದ್ದಾರೆ, ಇಷ್ಟು ಆರಾಮಾಗಿದ್ದಾರೆ, ನನಗೊಬ್ಬನಿಗೆ ಮಾತ್ರ ತುಂಬ ಸಮಸ್ಯೆ ಅಂತ. ಒಟ್ಟಿನಲ್ಲಿ ಅವನಿಗೂ ಹಾಗೆ ಫೀಲ್ ಆಗ್ತಿತ್ತು. ಅವನು ಒಂದಿನ ಒಬ್ಬ ಸನ್ಯಾಸಿ ಹತ್ರ ಹೋಗ್ತಾನೆ. ಸನ್ಯಾಸಿ ಹತ್ರ ಹೋದಾಗ ಅದೇ ಪಕ್ಕದ ಊರಲ್ಲಿ ಬೆಟ್ಟದಲ್ಲಿ ಒಂದು ಚಿಕ್ಕ ಗುಡಿಸಲು ಹಾಕ್ಕೊಂಡಿರುವಂಥ ಸನ್ಯಾಸಿ. ಅವ್ರ ಹತ್ರ ಹೋಗಿ ತನ್ನ ಸಮಸ್ಯೆಗಳನ್ನೆಲ್ಲ ಹೇಳಿದ್ನಂತೆ. ಆಗ ಅವರು, ಹೌದಾ, ನಿನಗೆ ತುಂಬ ನೋವು ಬಿಟ್ಟಿದೆ ಅಲ್ವಾ, ಬರೀ ಜೀವನದಲ್ಲಿ ಸಮಸ್ಯೆಗಳೇ, ಹಾಗಾದರೆ ಒಂದು ಕೆಲಸ ಮಾಡು, ಒಂದು 2-3 ದಿವಸ ನನ್ನ ಜೊತೆಗಿರು ಅಂತ ಹೇಳಿ ಕರ್ಕೊಂಡು ಗುಡಿಸ್ನೊಳಗೆ ಕರ್ಕೊಂಡು ಹೋದಂತೆ. ಗುಡಿಸ್ಲೊಳಗೆ ಕರ್ಕೊಂಡು ಹೋಗಿ ಜೊತೆಗೆ ಇರೋದು ನಿಜ, ಆದರೆ ಆಗ ಅವನಿಗೆ ಒಂದೊಂದಾಗಿ ಸಮಸ್ಯೆಗಳಿಗೆ ಕಾಣಲು ಶುರುವಾದವು. ಅಲ್ಲಿಯವರೆಗೆ ಅವನು ಅಂದ್ಕೊಂಡಿದ್ದ ಸನ್ಯಾಸಿಗೇನು ತುಂಬ ಆರಾಮು, ಯಾರೋ ಊಟ ತಂದು ಕೊಡ್ತಾರೆ ಅಥವಾ ಎಲ್ಲೋ ಒಂದು ಹಣ್ಣು ಏನೋ ಸಿಗತ್ತೆ, ತಿಂದ್ಕೊಂಡಿರ್ತಾನೆ. ಅವನ ಸಮಸ್ಯೆಗಳ ಲಿಸ್ಟ್ ಇತ್ತಲ್ಲ, ಆ ಸಮಸ್ಯೆಗಳ ಲಿಸ್ಟಲ್ಲಿರೋ ಒಂದು ಸಮಸ್ಯೆ ಕೂಡ ಸನ್ಯಾಸಿಗಿಲ್ಲ ಅಂತ. ಸೊ ಆದರೆ ಒಂದೊಂದು ದಿನ ಒಂದೊಂದು ಸಮಸ್ಯೆ ಕಾಣ್ತು ಸನ್ಯಾಸಿಯಲ್ಲಿ. ಒಂದಿನ ಏನಾಯಿತು ಅಂದರೆ, ಕಾಡ್ಗಿಚ್ಚು ಥರ ಬಂದು ಇಡೀ ಆಶ್ರಮ ಥರ ಇರೋದು ಸುಟ್ಟೋಯ್ತು. ಮತ್ತು ಅಲ್ಲಿ ಉಳ್ಕೊಳ್ಳಾಗಲ್ಲ ಅನ್ನುವಂಥ ಪರಿಸ್ಥಿತಿ ಬಂತು. ಆಗ ಸನ್ಯಾಸಿ ಅವನನ್ನು ಕರ್ಕೊಂಡು ಹೇಳದಂತೆ, ಒಂದು ಕೆಲಸ ಮಾಡ್ತೀಯಾ, ನಾವು ಪಕ್ಕದ ಕಾಡಿಗೆ ಹೋಗೋಣ, ಅಲ್ಲಿಗೆ ಹೋಗಿ ನಾನು ಮತ್ತೆ ಚಿಕ್ಕ ಗುಡಿಸಲು ಥರ ಮಾಡ್ಕೊಳ್ಬೇಕು, ಒಂದು ಸ್ವಲ್ಪ ಹೆಲ್ಪ್ ಮಾಡಿ ನೀನು ಊರಿಗೆ ಹೋಗಿರುತ್ತೆ ಅಂತ. ಆಗ ಸರಿ ಅಂತ ಹೊರಟ. ಅವನಿಗೆ ಆಲ್ರೆಡಿ ಅನಿಸಿತ್ತು, ಅಯ್ಯೋ ಈ ಸನ್ಯಾಸಿ ಬದುಕಿ ಯಾಕೆ ಬೇಕಪ್ಪ, ಒಂದ್ರ ಮೇಲೆ ಒಂದು ಸಮಸ್ಯೆಗಳೇ ಇರೋದು ಇವನ ಹತ್ರ, ಆದರೂ ಇರಲಿ ಅಂತ ಅವನು ಜೊತೆಗೆ ಹೋದಾಗ ಒಂದು ನದಿ ಹರಿತಾ ಇತ್ತಂತೆ. ಸನ್ಯಾಸಿ ಹೇಳಿದಂತೆ, ನಾವು ಈ ನದಿ ದಾಟ್ಕೊಂಡು ಅಲ್ಲಿಗೆ ಹೋಗಬೇಕು, ಇಲ್ಲಿ ಏನು ಸಮಸ್ಯೆಗಳು ಬಂದವಲ್ಲ ಆ ಸಮಸ್ಯೆಗಳಲ್ಲಿಲ್ಲ, ನನಗೆ ಅಲ್ಲಿ ಆರಾಮಾಗಿ ಇರ್ಲಿಕ್ಕಾಗತ್ತೆ, ಹಾಗಾಗಿ ನದಿ ದಾಟ್ಕೊಂಡು ಹೋಗಬೇಕು ಅಂತ. ಹಂಗೆ ಹೇಳಿಕೊಂಡು ಸುಮ್ಮನೆ ನದಿ ನೋಡ್ತಾ ಕೂತ್ಕೊಂಡ್ಬಿಟ್ನಂತೆ. ಇನ್ನು ಕುಳ್ತಾ ಇವನು ನೋಡ್ತಾ ಇದ್ದಾನೆ. ಸನ್ಯಾಸಿ ಹತ್ರ ಕೇಳಿದಂತೆ, ಸನ್ಯಾಸಿಗಳೇ, ನೀವು ಇಷ್ಟೊತ್ತಿಂದ ಕೂತ್ಕೊಂಡಿದ್ದೀರಿ, ನದಿ ದಾಟಬೇಕು ಅಂತ ಹೇಳ್ತೀರಿ, ಹೀಗೆ ಮಾಡ್ತಿದ್ರೆ ಸಂಜೆ ಆಗಿಬಿಡುತ್ತೆ, ಅಂದರೆ ರಾತ್ರಿ ಆಗಿಬಿಡುತ್ತೆ, ನದಿ ದಾಟಬೇಕಲ್ವಾ ಅಂತ. ಆಗ ಸನ್ಯಾಸಿ ಹೇಳಿದ್ರಂತೆ, ಇಲ್ಲ, ನೀರೆಲ್ಲ ಖಾಲಿಯಾಗಿ ನದಿ ಒಣಗಿದ ನಂತರ ನಾವು ದಾಟೋಣ ಅಂತ. ಆಗ ಸನ್ಯಾಸಿಗಳ ಹತ್ರ ಹೇಳಿದಂತೆ, ಯಾವತ್ತಾದರೂ ಉಂಟಾ ಇಂಥ ನದಿ ನೀರು ಖಾಲಿ ಆಗಲಿಕ್ಕೆ ಸಾಧ್ಯನಾ, ನಾವು ಸತ್ತೇ ಹೋಗ್ತೇವೆ, ನಾವು ಈಜಾಡ್ಕೊಂಡು ಹೋಗಬೇಕಷ್ಟೇ ಅಂತ ಹೇಳಿದಂತೆ. ಆಗ ಹೇಳಿದಂತೆ ಸನ್ಯಾಸಿ, ನಿನ್ನ ಲೈಫಿನಲ್ಲಿಯೂ ಕೂಡ ಹಾಗೆ, ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಹೀಗೆ ಒಂದಾದ್ಮೇಲೆ ಒಂದು ಸಮಸ್ಯೆ ಬರ್ತಾನೆ ಇರುತ್ತೆ. ನಾವು ಅದನ್ನು ಈ ಕ್ಷಣಕ್ಕೆ ಹೇಗೆ ಚೆನ್ನಾಗಿ ಬದುಕಲಿಕ್ಕೆ ಸಾಧ್ಯ, ಈ ಕ್ಷಣಕ್ಕೆ ನಾನು ಒಳ್ಳೆಯ ನಿರ್ಧಾರವನ್ನು ಹೇಗೆ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಅಂತಷ್ಟೇ ಯೋಚನೆ ಮಾಡಬೇಕು. ನನ್ನ ಇರೋ ಗುಡಿಸಲು ಸುಟ್ಟೋಯ್ತು, ಇರೋ ಕಾಡು ಬೆಂಕಿ ಬಿತ್ತು, ಹಾಗಾಗಿ ಏನು ಮಾಡಬೇಕು, ತುಂಬ ಬೇಜಾರಿನ ದುಃಖದಲ್ಲಿ ಕುತ್ಕೊಳ್ಳೋದಾಗಲಿ, ಅಥವಾ ಮುಂದೆ ಹೇಗಿರಬೇಕು ಅಂತ ಚಿಂತೆ ಮಾಡೋದಾಗಲಿ, ಅಡ್ಡವಾಗಿ ನದಿ ಹರಿತಾ ಇದೆ ಅಂತ ದುಃಖಿಸ್ತಾ ಕುತ್ಕೊಳ್ಳೋದಾಗಲಿ ಅಲ್ಲ. ಈಗ ನಾನು ಏನು ಮಾಡಬೇಕು, ಮುಂದಿನ ಕಾಡಿಗೆ ಹೋಗಬೇಕು, ಮಧ್ಯದಲ್ಲಿ ನದಿ ಇದೆ, ಈಗಿರೋ ದಾರಿ ನಾನು ಈಜ್ಕೊಂಡು ಹೋಗೋದು ಒಂದೇ. ದಾರಿಗಳೇನೇನು ಅಂತ ಯೋಚನೆ ಮಾಡಬೇಕು, ಈಜೋದು ಒಂದೇ ದಾರಿ ಇರೋದು, ಈಜ್ಕೊಂಡು ಹೋಗುವ ತೀರ್ಮಾನ ತೆಗೆದುಕೊಳ್ಬೇಕು. ಅದು ಬಿಟ್ಟು ಹಿಂದಿಂದು ಮುಂದಿಂದು ಚಿಂತೆ ಮಾಡ್ತಿರೋದಲ್ಲ. ನಿನ್ನ ಲೈಫಲ್ಲೂ ಅದೇ ಆಗ್ತಾ ಇದೆ. ಹೆಂಡತಿ ಏನೋ ಹೇಳಿದ್ಲು, ಅದಕ್ಕೆ ನೀನೇನೋ ಹೇಳ್ತೀಯ, ಅಲ್ಲ, ಹೆಂಡತಿ ಏನೋ ಹೇಳಿದ್ಲು ಸರಿ, ನಮ್ಮ ಜೀವನ ಚೆನ್ನಾಗಿರಬೇಕು ಅಂತಾದರೆ ನಾನು ಯಾವ ಥರ ಬದುಕಬೇಕು, ಈ ಥರ ಯೋಚನೆ ಮಾಡಬೇಕೇ ಹೊರತು ಏನೋ ಯಾರೋ ಹೇಳಿದರು ಅಂತ ಅದಕ್ಕೆ ರಿಯಾಕ್ಷನ್ ಮಾಡೋದಲ್ಲ. ನಮ್ಮ ಜೀವನ ಪೂರ್ತಿ ರಿಯಾಕ್ಷನ್ನಲ್ಲೇ ಕಳೆದು ಹೋಗುತ್ತೆ. ಯಾರೋ ಏನೋ ಮಾಡ್ತಾರೆ, ಅದಕ್ಕೆ ನಾವು ರಿಯಾಕ್ಟ್ ಮಾಡ್ತಾ ಇರ್ತೇವೆ. ಯಾರೋ ನಮ್ಗೆ ಹೊಗಳಿಕೆ ಬಟನ್ ಒತ್ತಾರೆ, ನಾವು ಖುಷಿ ಆಗ್ತೇವೆ. ಯಾರೋ ನಮಗೆ ಸಿಟ್ಟು ಮಾಡೋ ನಮಗೆ ಸಿಟ್ಟು ತರುವಂಥ ಬಟನ್ ಒತ್ತಾರೆ, ನಾವು ಸಿಟ್ಟು ಮಾಡ್ಕೊಳ್ತೇವೆ. ಒಟ್ಟಲ್ಲಿ ಜನರಿಗೆ ಗೊತ್ತಿದೆ ನಿಮ್ಮ ಬಟನ್ಸ್ ಎಲ್ಲ ಎಲ್ಲೆಲ್ಲಿದೆ, ಯಾವ್ದು ಒತ್ತಿದ್ರೆ ನಿಮಗೆ ಸಿಟ್ಟು ಬರುತ್ತೆ, ಯಾವ್ದು ಒತ್ತಿದ್ರೆ ನಿಮಗೆ ದುಃಖ ಆಗುತ್ತೆ, ಯಾವ್ದು ಒತ್ತಿದ್ರೆ ನಿಮಗೆ ಬೇಜಾರಾಗುತ್ತೆ, ಯಾವ್ದು ಒತ್ತಿದ್ರೆ ನಿಮಗೆ ಖುಷಿ ಆಗುತ್ತೆ ಅಂತ. ಹಾಗೆಲ್ಲ ಬದುಕಬೇಕಾಗಿರೋದು ಈ ಕ್ಷಣಕ್ಕೆ ನಾನು ಏನು ಮಾಡಿದರೆ ಒಳ್ಳೆಯದು ಅಂತ ಯೋಚನೆ ಮಾಡಿ ಆ್ಯಕ್ಷನ್ಗೆ ಇಳಿಬೇಕೇ ಹೊರತು ರಿಯಾಕ್ಷನ್ ನಮ್ಮ ಬದುಕಾಗಬಾರ್ದು ಅಂತ. ನಾವೆಲ್ಲ ಈ ರೀತಿ ಬದುಕಲಿಕ್ಕೆ ಪ್ರಯತ್ನ ಮಾಡೋಣ. ತುಂಬ ಕಷ್ಟ ನಿಜ, ಆದರೆ ನಾವು ಗಟ್ಟಿ ಮನಸ್ಸು ಮಾಡಿದ್ರೆ ಒಂದು ದಿನಕ್ಕೆ ಇಷ್ಟಿಷ್ಟೇ ಬದಲಾವಣೆ ನಮ್ಮಲ್ಲಿ ಆಗ್ತಾ ಹೋಗುತ್ತೆ. ಒಂದಿಷ್ಟು ವರ್ಷಗಳು ಕಳೆಯುವಷ್ಟೊತ್ತಿಗೆ ನಾವು ಆ ಬದಲಾವಣೆ ಮಾಡಿಕೊಂಡಿರೋ ಕಾರಣದಿಂದ ನಮ್ಮ ತಲೆ ಕೂಲಾಗಿರಲಿಕ್ಕೆ ಸಾಧ್ಯ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.